ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಈ ವ್ಲಾಗಲ್ಲಿ ನಾನು ಇಮಾನಿ ಅಕ್ಕ ರೋಚನೆಲ್ಲ ಫಸ್ಟು ಕಾಂತಾರ ಮೂವಿಗೆ ಹೋಗ್ತಾಯಿದ್ದೀವಿ. ಸೊ ಕಾಂತಾರ ಮೂವಿ ಮುಗಿಸ್ಕೊಂಡು ನೆಕ್ಸ್ಟು ಮಲ್ಲಿಕಾ ಬಿರಿಯಾನಿಗೆ ಹೋಗ್ತಾಯಿದ್ದೀವಿ. ತುಂಬ ದಿವಸದಿಂದ ಹೋಗಬೇಕು ಅಂದ್ಕೊತಾ ಇದ್ವಿ, ಆಗ್ತಿರಲಿಲ್ಲ. ಬಟ್ ಇವಾಗ ಕಾಂತಾರ ಮೂವಿ ಕೂಡ ರಿಲೀಸ್ ಆಗಿದೆಲ್ಲ, ನಿನ್ನೆ ರಿಲೀಸ್ ಆಗಿದೆ ಅಕ್ಟೋಬರ್ 2. ಬಟ್ ನಿನ್ನೆ ನಮಗೆ ಹೋಗೋಕ್ಕಾಗಲಿಲ್ಲ, ಹಬ್ಬ ಇತ್ತು ಮತ್ತು ಟಿಕೆಟ್ಸ್ ಕೂಡ ಸಿಗಲಿಲ್ಲ. ಅದಕ್ಕೆ ಇವತ್ತು ಹೋಗ್ತಾಯಿದ್ದೀವಿ. ಮಾರ್ನಿಂಗ್ ಶೋ 6:30ಗೆ. ಫುಲ್ ಎಕ್ಸೈಟ್ ಆಗಿದ್ದೀವಿ ಕಾಂತಾರ ಚಾಪ್ಟರ್ 1 ಮೂವಿಗೆ ಹೋಗ್ತಾಯಿದ್ದೀವಿ. ಬನ್ನಿ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ನಾನು ಮನೆಯಿಂದ ಹೋಗ್ತಾಯಿದ್ದೀನಿ ಮತ್ತು ಇಮಾನಿ ಅಕ್ಕ ರೋಚನೆಲ್ಲ ಗೌರ್ಮೆಂಟ್ ಟೆಂಪಲ್ದಿಂದ ಬರ್ತಾರೆ. ನಾವು ಹೋಗ್ತಿರೋದು ವೈಷ್ಣವಿ ಸಫಾಯರ್ ಇದೆಲ್ಲ ಅಲ್ಲಿ. ಸೊ ಈಗ ಟೈಮ್ ಆಲ್ಮೋಸ್ಟ್ 6:15 ಆಗಿದೆ. ಇನ್ನು 15 ಮಿನಿಟ್ಸಲ್ಲಿ ಅಲ್ಲಿರಬೇಕು. ಸೊ ಬನ್ನಿ ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ತಪ್ಪದೆ ನೋಟಿಫಿಕೇಷನ್ ಬರುತ್ತೆ. ಸೊ ಬನ್ನಿ ಹೋಗ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ವೈಷ್ಣವಿ ಸಫಾರಿ ರೀಚ್ ಆಗಿದ್ದೀನಿ. ನಾನು ಗಾಡಿಯಲ್ಲಿ ಬಂದಲ್ಲ, ಬೇಗ ಬಂದುಬಿಟ್ಟಿದ್ದೀನಿ. ಅಕ್ಕ ಮತ್ತು ರೋಚನು ಮತ್ತು ದೊಡಮ್ಮವರೆಲ್ಲ ಈಗ ಹೊರಟಿದಾರಂತೆ. ಅವ್ರು ಇನ್ನೊಂದು 5-10 ಮಿನಿಟ್ಸಲ್ಲಿ ರೀಚ್ ಆಗ್ತಾರೆ. ಸೊ ವೆರಿ ಎಕ್ಸೈಟೆಡ್ ಟು ಸಿ ಕಾಂತಾರ 2 ಚಾಪ್ಟರ್ 1. It's smooth. Experience bliss in all its forms with Hindware. ಚೆನ್ನಾಗಿತ್ತಾ? ಚೆನ್ನಾಗೈತಾ ಹೊಸ ಫೋನು? ಪ್ರತಿ ಹಬ್ಬವನ್ನು ಮಲಬಾರ್ನೊಂದಿಗೆ ಆಚರಿಸುತ್ತಾರೆ, ಏಕೆಂದರೆ ಮಲಬಾರ್ ಮೂವಿ ಎಲ್ಲ ಮುಗಿಸ್ಕೊಂಡು ಈಗ ನೆಕ್ಸ್ಟು ನಾವು ಏನಾದರೂ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ, ಆಮೇಲೆ ಮಲ್ಲಿಕಾ ಬಿರಿಯಾನಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಬ್ರೇಕ್ಫಾಸ್ಟಿಗೆ ಮತ್ತಿಕೆರೆಯಲ್ಲಿ ಕಾಲು ಸೂಪು ಮತ್ತು ಇಡ್ಲಿ ಎಲ್ಲ ಸಿಗುತ್ತೆ ಅಂತ ಹೇಳ್ದೆ ನನ್ನ ತಮ್ಮ. ಸೊ ಅದಕ್ಕೆ ಆ ಕಡೆ ಹೊರಟಿದ್ದೀವಿ. ಬಟ್ ನಾವು ಹೋಗೋಷ್ಟೊತ್ತಿಗೆ ಕಾಲು ಸೂಪ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಬರೀ ಸೂಪ್ ಮಾತ್ರ ಇತ್ತು. ಕಾಲು ಪೀಸ್ ಎಲ್ಲ ಏನಿರಲಿಲ್ಲ. ಸೊ ಸುಮ್ಮನೆ ಸೂಪ್ ತೊಗೊಂಡು ಹಾಗೆ ದೋಸೆ ಮತ್ತು ಬೋಟಿ ಗೊಜ್ಜು ತೊಗೊಂಡು ತಿಂದ್ವಿ. ಸೊ ಅಲ್ಲಿಂದ ಬರ್ಬೇಕಾದ್ರೆ ಅಕ್ಕ ನನಗೆ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡೋದಿದೆ ಅಂತ ಅಂದರು. ಸೊ ಅಲ್ಲೇ ಪಕ್ಕದಲ್ಲೇ ಒಂದು ಶಾಪಿಂಗ್ ಇತ್ತು, ಬಟ್ಟೆಗಳದ್ದು ಶೋರೂಮ್ ಇತ್ತು. ಸೊ ಅಲ್ಲಿ ಹೋಗಿ ಒಂದಷ್ಟು ಬಟ್ಟೆಗಳನ್ನ ನೋಡಿ ತೊಗೊಂಡು ನೆಕ್ಸ್ಟು ಅಲ್ಲಿಂದ ನಾವು ಮಲ್ಲಿಕಾ ಬಿರಿಯಾನಿಗೆ ಹೊರಟಿದಂಥದ್ದು. ಎಷ್ಟೊಂದು ಐತೆ ನಿನ್ನ ಸೈಜ್ ಸಿಕ್ಕಲ್ಲ. ಈಗ ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಅಂತ ಮಲ್ಲಿಕಾ ಬಿರಿಯಾನಿಗೆ ಬಂದ್ವಿ. ಇದ್ದಿರೋದು ಬಿಳಿ ಶಿವಾಲಯ ಇದೆಯಲ್ಲ, ಸೊ ಆ ಕಡೆ ಮೇನ್ ಬ್ರಾಂಚ್ ಅಂತ ಹೇಳ್ತೀವಲ್ಲ, ಸೊ ಮಲ್ಲಿಕಾದು ಮೇನ್ ಬ್ರಾಂಚಿಗೆ ಬಂದ್ವಿ. ಇಲ್ಲಿ ಬಂದು ಮಟನ್ ಬಿರಿಯಾನಿ, ಚಿಕನ್ ಕಬಾಬ್, ಆಮೇಲೆ ಶೀಖ್ ಕಬಾಬ್ ಇಷ್ಟು ತೊಗೊಂಡ್ವಿ. ನಾವು ಬರೋಷ್ಟೊತ್ತಿಗೂ ಒಂದು ಸ್ವಲ್ಪ ಐಟಮ್ಸ್ ಖಾಲಿ ಆಗೋಗಿತ್ತು ಇಲ್ಲಿ, ಬಿಕಾಸ್ ನಾವು ಬರೋಷ್ಟೊತ್ತಿಗೆ ಮಧ್ಯಾಹ್ನ ಒಂದು 3:30 ಏನೋ ಆಗಿತ್ತು. ಸೊ ಬರೀ ಬಿರಿಯಾನಿ, ಕಬಾಬ್ ಮತ್ತು ಶೀಖ್ ಕಬಾಬ್ ಅಷ್ಟೇ ಸಿಕ್ಕಿದ್ದು. ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಅಲ್ಲೇ ಐಸ್ ಕ್ರೀಮ್ ಮತ್ತು ಬೀಡಾ ಶಾಪ್ ಇತ್ತು. ಸೊ ಐಸ್ ಕ್ರೀಮ್ ತೊಗೊಂಡು ಬೀಡಾ ಎಲ್ಲ ತೊಗೊಂಡು ತಿಂದ್ಬಿಟ್ಟು ವಾಪಸ್ಸು ಅಲ್ಲಿಂದ ಹೊರಟಿದಂಥದ್ದು. ಮಲ್ಲಿಕಾ ಬಿರಿಯಾನಿಗೆ ಬಂದಿದ್ವಿ. ಮಲ್ಲಿಕಾ ಬಿರಿಯಾನಿಯಲ್ಲಿ ಬಿರಿಯಾನಿ ಎಲ್ಲ ತಿಂದಿದ್ದಾಯಿತು. ಈಗ ಬ್ಯಾಕ್ ಟು ವಾಕಿನಗರ್. ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕಾಗಿದೆ ನನಗಂತೂ. ಫುಲ್ಲು ಹೊಟ್ಟೆ ತುಂಬೋಗಿದೆ, ಸಖತ್ ನಿದ್ದೆ ಬರ್ತಾಯಿದೆ. ಮನೆಗೆ ಹೋಗಿದ ತಕ್ಷಣ ಮಲ್ಕೊತೀನಿ. ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವ್ಲಾಗ್. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋನಿಗೆ ಸಿಗ್ತೀವಿ. ಥ್ಯಾಂಕ್ ಯು, ಬಾಯ್.